ನಮಸ್ಕಾರ ಸ್ನೇಹಿತರೆ, ನಾನು ಪುಷ್ಪ. ಸ್ನೇಹಿತರೆ, ನಾವೇನು ಮಾಡ್ತಾ ಇದ್ದೀವಿ, ಬಸಿದ ಗಂಜಿಯನ್ನು ಚೆಲ್ತಾ ಇದ್ದೀವಿ. ಅನ್ನವನ್ನು ತೆಗೆದುಕೊಂಡು ಗಂಜಿಯನ್ನು ನಾವು ಹೊರಗೆ ಚೆಲ್ತಾ ಇದ್ದೀವಿ. ನಮಗೆ ಈ ಗಂಜಿಯಿಂದ ಸಾಕಷ್ಟು ಉಪಯೋಗಗಳಿದೆ ಅಂತ ಹೇಳಿದ ಮೇಲೆ ನಾವು ಯಾಕೆ ಗಂಜಿಯನ್ನು ಎಸಿಬೇಕು? ಇದರಿಂದ ನಮ್ಮ ದೇಹಕ್ಕಿರ್ಬೋದು, ನಮ್ಮ ತ್ವಚೆಗೆ ಇರ್ಬೋದು, ಚರ್ಮಕ್ಕಿರ್ಬೋದು, ಕೂದಲಿಗಿರ್ಬೋದು, ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಈ ಗಂಜಿಯಿಂದ ಸಾಕಷ್ಟು ಉಪಯೋಗಗಳಿದೆ. ಬನ್ನಿ, ಹಾಗಿದ್ರೆ ಇನ್ಮೇಲೆ ನಾವು ಗಂಜಿಯನ್ನು ಬಿಸಾಕೋದು ಬೇಡ, ಯಾವುದೆಲ್ಲ ಪ್ರಯೋಜನಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಗಂಜಿಯನ್ನು ಬಸಿದು ಗಂಜಿ ಆರಿದ ಮೇಲೆ ನಿಮಗೆ ಒಂದು ರೀತಿ ಕೆನೆ ಸಿಗುತ್ತೆ. ಈ ಕೆನೆಯನ್ನು ನೀವು ತೆಗೆದುಕೊಂಡು ನಿಮಗೆ ಎಲ್ಲೆಲ್ಲಿ ಜಾಯಿಂಟ್ಸ್ ಪೇಯ್ನ್ಗಳಿರುತ್ತೆ ಆ ಜಾಯಿಂಟ್ಸ್ ಪೇಯ್ನ್ಗಳಿರೋ ಜಾಗದಲ್ಲಿ ನೀವು ಇದನ್ನು ಹಚ್ಚಿ 1-2 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿ ಅಪ್ಲೈ ಮಾಡಿಕೊಂಡು ನೀವು ಇದನ್ನು ವಾಶ್ ಮಾಡೋದ್ರಿಂದ ನಿಮಗೆ ಜಾಯಿಂಟ್ಸ್ ಪೇಯ್ನ್ಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ನೀವು ಡೈಲಿ ಮಾಡ್ಕೊಳ್ತಾ ಬರಬೇಕು. ಸ್ವಲ್ಪ ಲೈಟಾಗಿ ಬಿಸಿ ಬಿಸಿಯಾಗಿರುವಾಗಲೇ ಹಚ್ಕೊಳ್ಳಿ. ಇದರಿಂದ ನಿಮಗೆ ಜಾಯಿಂಟ್ಸ್ ಪೇಯ್ನ್ಗಳು ಕಡಿಮೆ ಆಗುತ್ತೆ. ಅನ್ನದ ಗಂಜಿಗೆ ಉಪ್ಪನ್ನು ಹಾಕಿ ನಾವು ಇದನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು, ದೇಹವನ್ನು ತಂಪಾಗಿಟ್ಕೊಳ್ಬಹುದು. ಇದ್ರ ಜೊತೆಗೆ ನಮಗೆ ಏನು ಹೊಟ್ಟೆ ಉರಿ ಅನ್ನೋ ಸಮಸ್ಯೆ ಇರುತ್ತೆ, ಇದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಏನು ನಾವು ಮಾರಣಾಂತಿಕ ಕಾಯಿಲೆ ಅಂತ ಹೇಳಿ ಕರಿತೀವಿ, ಈ ಕ್ಯಾನ್ಸರ್ ಅನ್ನೋದನ್ನು ನಾವು ಈ ಅನ್ನದ ಗಂಜಿಯನ್ನು ಸೇವನೆ ಮಾಡೋದ್ರಿಂದ ಈ ಕ್ಯಾನ್ಸರ್ ಅನ್ನೋದು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಈ ಅನ್ನದ ಗಂಜಿಯಲ್ಲಿ ವಿಟಮಿನ್ A, B, C, E ಈ ಪೋಷಕಾಂಶಗಳಿಗೆ ಕೊರತೆಯೇ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಅತಿ ಹೆಚ್ಚು ಫೈಬರ್ ಇರೋದ್ರಿಂದ ನಾವು ದೇಹದಲ್ಲಿರುವಂತಹ ಬೊಜ್ಜನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಅನ್ನದ ಗಂಜಿಯನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದ್ರಿಂದ ನಮ್ಮ ಏನು ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ ಇರುತ್ತೆ ಇದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನಮಗೆ ಏನು ಲೋ BP ಅನ್ನೋ ಸಮಸ್ಯೆ ಇರುತ್ತೆ ಇದನ್ನು ಕೂಡ ನಾವು ಈ ಅನ್ನದ ಗಂಜಿಯನ್ನು ಕುಡಿಯೋದ್ರಿಂದ ಲೋ BPಯನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ಡೈಲಿ ನೀವು ಈ ಅಕ್ಕಿ ತೊಳೆದಿರುವ ನೀರಿರುತ್ತಲ್ವ, ಇದನ್ನು ನೀವು ಬಳಸ್ಕೊಂಡು ನಿಮ್ಮ ಫೇಸನ್ನು ವಾಶ್ ಮಾಡೋದ್ರಿಂದನೂ ಸಹ ನಿಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬಹುದು. ಈ ಅಕ್ಕಿ ತೊಳೆದ ನೀರನ್ನು ನೀವು ಟೋನರ್ ಆಗಿ ಕೂಡ ಬಳಸ್ಕೊಳ್ಬಹುದು. ಇದರಿಂದ ನಿಮ್ಮ ತ್ವಚೆಯಲ್ಲಿ ಈ ಏನು ಡಾರ್ಕ್ ಸ್ಪಾಟ್ಸ್ಗಳಿರುತ್ತೆ ಇದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಈ ಅನ್ನದ ಗಂಜಿಯನ್ನು ನೀವು ಫೇಸ್ ಪ್ಯಾಕ್ ಕೂಡ ಮಾಡ್ಕೊಳ್ಬಹುದು. ಸೂರ್ಯನಿಂದ ಬೀಳುವಂತಹ ನೇರಳಾತೀತ ಕಿರಣಗಳಿಂದ ತ್ವಚೆಯಲ್ಲಿ ಉಂಟಾಗಿರುವ ಟ್ಯಾನ್ಗಳನ್ನು ಕೂಡ ನೀವು ಕಡಿಮೆ ಮಾಡಿಕೊಳ್ಳಲು ಈ ಅನ್ನದ ಗಂಜಿಯನ್ನು ನಿಮ್ಮ ಮುಖಕ್ಕೆ ಲೇಪನ ಮಾಡ್ಕೊಳ್ಳೋದ್ರಿಂದನೂ ಸಹ ನಿಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಅಕಾಲಿಕವಾಗಿ ತಲೆಯಲ್ಲಿ ಬಿಳಿ ಕೂದಲು ಅಂತೇಳಿ ಬರ್ತಾ ಇದೆ, ಹೌದಲ್ವ? ಈ ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಈ ಅನ್ನದ ಗಂಜಿಯನ್ನು ನಿಮ್ಮ ತಲೆ ಕೂದಲಿನ ಬುಡಕ್ಕೆ ಲೇಪನ ಮಾಡೋದ್ರಿಂದನೂ ಸಹ ಈ ಬಿಳಿ ಕೂದಲಿನ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬಹುದು. ಅನ್ನದ ಗಂಜಿ ಇಲ್ಲ ಅಂತ ಹೇಳಿದರೆ ಈ ಅಕ್ಕಿ ತೊಳೆದ ನೀರನ್ನು ಸಹ ನೀವು ಇದಕ್ಕೆ ಬಳಸ್ಕೊಳ್ಳೋದ್ರಿಂದ ನಿಮ್ಮ ಕೇಶರಾಶಿಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬಹುದು. ಜೊತೆಗೆ ಬಿಳಿ ಕೂದಲಿನ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬಹುದು. ನೀವು ಫೇಸ್ಗೆ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಮಾಡ್ತೀರಲ್ವ, ಇದಕ್ಕೆ ನೀವು ಅನ್ನದ ಗಂಜಿಯನ್ನು ಮಿಶ್ರಣ ಮಾಡಿ ಈ ಫೇಸ್ ಪ್ಯಾಕನ್ನು ಹಾಕೋದ್ರಿಂದ ಸಹ ನಿಮ್ಮ ತ್ವಚೆಯ ಕಾಂತಿಯನ್ನು ನೀವು ಹೆಚ್ಚಿಸ್ಕೊಳ್ಬಹುದು. ಅನ್ನದ ಗಂಜಿಯಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.